ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಂಡು, ನನ್ನಂದಿದ್ದೆಲ್ಲಮ್ಮ ಹೋಗಿದ್ದೆ. ನನಗೆ ನೆನಪಾಗ್ಲೇ ಇಲ್ವಾ? ನಾನು ಯಾವಾಗಲೂ ನಿನ್ನನ್ನ ನೆನಪು ಮಾಡ್ಕೋತಿದ್ದೆ ಕಂದ. ನಾನು ಇಲ್ಲೇ ನಿನ್ನ ಹತ್ರನೇ ಇದ್ದೆ. ಗೌತಮರೇ, ಯಾಕಷ್ಟು ಬೇಗ ಎದ್ದು ಬಿಟ್ಟಿದ್ದೀರಾ? ಅದು ಅಮ್ಮ ಕನ್ಸಲ್ಲಿ ಬಂದಿದ್ಲ. ತುಂಬಾ ಖುಷಿ ಪಟ್ಟೆ. ಅಮ್ಮ ಅಂತ ಕರೆದೆ. ಅವಳನ್ನ ತಬ್ಕೊಂಡೆ. ಅವಳು ನನ್ನ ಹತ್ರ ಮಾತಾಡಿದ್ಲು, ನಾನು ಅವಳ ಹತ್ರ ಮಾತಾಡಿದೆ. ನನ್ನ ಸಮಾಧಾನ ಮಾಡಿದ್ಲು, ನನ್ನ ಕಣ್ಣೀರು ಉರಿಸಿದ್ಲು. ಬಟ್ ಎಷ್ಟು ಬೇಗ ಬಂದ್ಲು ಅಷ್ಟು ಬೇಗ ಮಾಯ ಆಗ್ಬಿಟ್ಲು. ಅವಳು ಬಂದ್ಲು ಅಂತ ಎಷ್ಟು ಖುಷಿ ಪಟ್ನೋ, ಅವಳು ಮಾಯ ಆಗಿದ್ದಕ್ಕೆ ಅಷ್ಟೇ ನೋವಾಯ್ತು. ಅಮ್ಮ ಯಾಕೆ ಪದೇ ಪದೇ ನನ್ನ ಕನ್ಸಲ್ಲಿ ಬರ್ತಾ ಇದ್ದಾಳೆ? ಏನು ಕೆಟ್ಟದ್ದ ಒಳ್ಳೇದ? ಕನ್ಸಿನ ಮೂಲಕ ಏನಾದರೂ ಸೂಚನೆ ಕೊಡ್ತಾ ಇದ್ದಾಳೆ? ಬರೀ ಇಂಥ ಯೋಚನೆಗಳೇ ನನ್ನ ತಲೆಯಲ್ಲಿ ತುಂಬ್ಕೊಂಬಿಟ್ಟಿದೆ. ಯಾಕೆ ಈ ಥರ ಕನ್ಸು ಬೀಳ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ. ಗೌತಮರೇ, ಕನ್ಸಿಗೆ ಹಾಗೆಲ್ಲ ಅರ್ಥ ಹುಡ್ಕೋಕ್ ಹೋಗ್ಬಾರ್ದು. ಇನ್ಫ್ಯಾಕ್ಟ್ ಕನ್ಸಿಗೆ ಯಾವ ಅರ್ಥನೂ ಇರೋದಿಲ್ಲ. ಅದು ಕನ್ಸಷ್ಟೇ. ನಾವ್ ಅದಕ್ಕೆ ನಮಗ್ ತೋಚದ ಅರ್ಥನ ಕೊಟ್ಬಿಡ್ತೀವಿ. ಕನ್ಸು ಒಂಥರ ನಮ್ಮ ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ನಾವು ಯಾವುದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತೀವೋ, ಯಾವುದು ನಮ್ಮ ಮನಸ್ಸಿಗೆ ತುಂಬಾ ಆಳವಾದ ಬೇರಿರುತ್ತೋ, ಯಾವ್ದು ನಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾಗಿರುತ್ತೋ ಅದೇ ಕನ್ಸಾಗಿ ಬರೋದು. ಹಾಗೆ ನೋಡಿದ್ರೆ ನಮ್ಮ ಆಲೋಚನೆಗಳು ಕನ್ಸಂದ್ರೂ ತಪ್ಪಿಲ್ಲ. ನೀವು ಯಾವಾಗಲೂ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ, ಅವ್ರ ಕನ್ವರ್ಕೆ ಎಲ್ಲ ಇರ್ತೀರ. ಅದಕ್ಕೆ ಅಮ್ಮ ಕನ್ಸಲ್ಲಿ ಬಂದಿದ್ದಾರೆ. ಮನಸ್ಸಲ್ಲಿರೋ ಅಮ್ಮ ಕನ್ಸಲ್ಲಿ ಬಂದಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಗೌತಮರೇ, ನೀವು ಇಲ್ಲದೆ ಇರೋ ಅರ್ಥ ಹುಡ್ಕೋಕ್ ಹೋಗ್ಬಿಡಿ. ಕನ್ಸನ್ನ ಕನ್ಸು ಅನ್ಕೊಂಡು ಮರ್ತು ಬಿಡಿ. ಇಲ್ಲ ಅಂದ್ರೆ ನೀವು ಕಳೆದು ಹೋಗ್ಬಿಡ್ತೀರ. ಮಲ್ಕೊಳ್ಳಿ. ನೀವು ಮಲ್ಕೊಳ್ಳಿ. ನೀವು ಮಲ್ಕೊಳ್ಳಿ ಮತ್ತೆ. ನೀವಿನ್ನೂ ಆ ಕನ್ಸಿನ ಬಗ್ಗೆನೇ ಕನ್ಸು ಕಾಣ್ತಿದ್ದೀರಾ ಗೌತಮರೇ? ಬಿಡಿ ಅದನ್ನ. ನೀವು ಈ ರೀತಿ ಡಲ್ ಆಗಿರಬೇಡಿ. ನಿಮ್ಮನ್ನ ಈ ರೀತಿ ನೋಡೋಕ್ಕಾಗಲ್ಲ. ನಿಮ್ಮನ್ನ ಈ ರೀತಿ ನೋಡ್ತಿದ್ದೆ ಬೇರೆ ಯಾರನ್ನೂ ನೋಡ್ದಂಗಿದೆ. ಪ್ಲೀಸ್ ಒಂದು ಸ್ಮೈಲ್ ಮಾಡಿ ನನಗೋಸ್ಕರ. ಅಂದಾಗ ನಾನು ಕೇಳ್ತಿದ್ದೀನಿ ಅಂತ ಚಿಕ್ಕದಾಗಿ ಒಂದೇ ಒಂದು ಇಲ್ಲಿ 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 ಬಂತು, ಅಲ್ಲಿ ಬಂತು. ಹಾಂ, ಹೀಗೆ ನೀವು ಸ್ಮೈಲ್ ಮಾಡ್ಕೊಂಡು ನನ್ನ ಕಡೆ ಇರಿ. ಕನ್ಸು ಕಡೆ ಎಲ್ಲ ವಾಲ್ಬೇಡಿ ನೀವು. ಓಕೆ? ಎಕ್ಸ್ಕ್ಯೂಸ್ ಮೈ. ಸರಿ, ಅದಕ್ಕೆ ಏನೋ ಮಾತಾಡ್ತಾ ಇದ್ರಿ, ಡಿಸ್ಟರ್ಬ್ ಆಯ್ತಾ? ಇಲ್ಲ, ಬನ್ನಿ ಆನಂದ್ ಅವರೇ. ನಾವು ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ. ಅದೇ ಸುಮ್ಮನೆ ಮಾತಾಡ್ತಾ ಇದ್ರಲ್ಲ, ಡಿಸ್ಟರ್ಬ್ ಆಯ್ತಾ ಅಂತ. ಏನಪ್ಪಾ, ನಿದ್ದೆ ಬಂತನಾ? ಚೆನ್ನಾಗಿ ನಿದ್ದೆ ಮಾಡ್ದ? ಓಕೆ ಓಕೆ ಅನ್ನೋದನ್ನೇ ಡಲ್ ಆಗಿ ಹೇಳ್ತಾ ಇದ್ಯಾ? ರಾತ್ರಿ ಚೆನ್ನಾಗಿದ್ದಲ್ಲ, ಏನಾಯ್ತು ನಿನ್ಗೆ? ಹುಷಾರಿಲ್ವಾ? ಅದಕ್ಕೆ ಏನಾಯ್ತು ನಿನ್ಗೆ? ಕಾಫಿ ಕೊಡು ತಗೊಳ. ಥ್ಯಾಂಕ್ ಯು. ಏನಾಯ್ತು? ಅದೇ ಕೇಳ್ತಾ ಇದೀನಿ, ಹೇಳ್ತಾ ಇಲ್ಲ. ಡಲ್ ಆಗಿದೆ ನೋಡು. ಹೇಳಿ ಅದಕ್ಕೆ. ಅಮ್ಮ ಮನೆಗೆ ಬರೋ ತರ ಕನ್ಸು ಬಿದ್ದಿತ್ತು, ಅದಕ್ಕೆ ಹೀಗಿದ್ದಾರೆ. ಗೆಳೆಯ, ಬೆಳಗ್ಗೆ ಇಂಥ ಕನ್ಸು ಬಿತ್ತೇನೋ? ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಅದೆಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಈ ವಿಷಯದಲ್ಲಿ ಅದು ನಿಜ ಆಗ್ಬೇಕು. ನಾನು ಕನ್ಸಲ್ಲಿ ಬಂದಿದ್ದು ನಿಮ್ಮಮ್ಮ ರಿಯಲ್ ಆಗು ಬರಬೇಕು. ಈ ನಡುವೆ ನಡೀತಾ ಇರೋ ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಇದ್ರೆ ಅದಿನ ತುಂಬಾ ದೂರ ಇಲ್ಲ ಕಣೋ. ಎಲ್ಲಾ ಕಡೆಯಿಂದನೂ ಅಮ್ಮನ ಬಗ್ಗೆ ಬರೀ ಪಾಸಿಟಿವ್ ನ್ಯೂಸ್ಗಳೇ ಬರ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಮ್ಮ ಸಿಗ್ತಾರೆ ಅನ್ನೋ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ನೀನೇನು ಬೇಜಾರು ಮಾಡ್ಕೋಬೇಡ ಕಣೋ, ಅಮ್ಮ ಗ್ಯಾರಂಟಿ ಸಿಕ್ಕೇ ಸಿಗ್ತಾರೆ. ಗೆಳೆಯ, ಅಮ್ಮ ಬರ್ತಾರೆ ಕಣೋ, ಮಾಡ್ಕೊಳಕ್ ರೆಡಿ ಆಗೋ. ಆ ದೇವರು ಪ್ರತಿಯೊಂದಕ್ಕೂ ನಮಗೆ ಸೂಚನೆ ಕೊಡ್ತಾ ಹೋಗ್ತಾನೆ.
ಆದರೆ ನಮಗೆ ಅರ್ಥ ಆಗಲ್ಲ ಅಷ್ಟೇ. ಹಾಗಂತ್ಯ ಹಾಗಾದ್ರೆ ಅಮ್ಮ ಸಿಗ್ತಾರಲ್ವಾ? 200% ಬಂದೇ ಬರ್ತಾರೆ. ಹೌದು ಗೌತಮ್, ನನಗೂ ನಂಬಿಕೆ ಇದೆ. ನಿಮ್ಮಮ್ಮ ತಂಗಿ ಖಂಡಿತ ಸಿಕ್ಕೇ ಸಿಗ್ತಾರೆ. ನೀನು ಇಷ್ಟು ವರ್ಷ ಕಾದಿದ್ದು ಖಂಡಿತ ವೇಸ್ಟ್ ಆಗಲ್ಲ. ಅವ್ರು ಸಿಕ್ಕೇ ಸಿಗ್ತಾರೆ ಗೌತಮ್. ಗುಡ್ ಮಾರ್ನಿಂಗ್ ಹೆಂಡತಿ. ಗುಡ್ ಮಾರ್ನಿಂಗ್ ಪಾರ್ಥ. ಓಕೆ, ನನಗೆ ಲೇಟ್ ಆಗ್ತದೆ. ಅಲ್ಲಿ ಸಿ ಯು ಲೇಟರ್. ಹಲೋ, ಒಂದು ನಿಮಿಷ. ಯಾಕೆ ಇವತ್ತು ಎಷ್ಟು ಬೇಗ ಹೋಗ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಗೆ ಅಂದರೆ ಆಫೀಸ್ಗೆ. ಆಫೀಸ್ಗಾ? ಹಾಂ. ನೀವು ಬೇಗ ಹೋಗ್ತಿದ್ದೀರಾ ಇಲ್ಲ ನಾನೇ ಲೇಟ್ ಆಗಿದ್ಬಿಟ್ನಾ? ಓ ಕೂಲ್ ಡೌನ್, ರಿಲ್ಯಾಕ್ಸ್. ನೀವು ಯೂಶುವಲ್ ಟೈಮ್ಗೆ ಹೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಇವತ್ತು ನಾನೇ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಐ ಮೀನ್ ಇವತ್ತು ಸೈಟ್ ಇನ್ಸ್ಪೆಕ್ಷನ್ ಇದೆ. ತುಂಬಾ ದೊಡ್ಡ ಪ್ರಾಜೆಕ್ಟು, ಎಲ್ಲದು ನನ್ನ ತಲೆ ಮೇಲೆ ಇದೆ. ನಾನು ಹೋಗಿ ಜಾಗ ನೋಡಿ ಅಪ್ರೂವ್ ಮಾಡಿದ್ಮೇಲೆ ಫಂಡ್ ರಿಲೀಸ್ ಆಗೋದು. ಫಂಡ್ಸ್ ಅಪ್ರೂವ್ ಆಗ್ತಿದ್ದಂಗೆ ಪ್ರಾಜೆಕ್ಟು ಕಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನನ್ನ ಡ್ಯೂಟಿ ಅಲ್ಲೇ. ಸೈಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳಿ ಬಿಲ್ಡಪ್ ತಗೋಬೇಡಿ. ಜಾಗ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಅಲ್ಲ ಪಾರ್ಥ, ಇದಕ್ಕೂ ನೀವೇ ಹೋಗ್ಬೇಕಾ? ನಿಮ್ಮ ಅಂಡರ್ ಕೆಲಸ ಮಾಡೋರು ಹೋಗಕ್ಕಾಗಲ್ವಾ? ನೀವು CFO ಅಲ್ಲ, ನಿಮ್ಮ ಅಣ್ಣನ PA ಥರ ಬಿಹೇವ್ ಮಾಡ್ತಾ ಇದ್ದೀರಾ. ಅಪೇಕ್ಷಾ, ಏನ್ರಿ ಈ ಥರ ಹೇಳ್ಬಿಟ್ರಿ? ನೋಡಿ, ನಾನು ಆಗಲೇ ಹೇಳ್ದಂಗೆ ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ, ತುಂಬಾ ದೊಡ್ಡ ಪ್ರಾಜೆಕ್ಟು. ಅಲ್ಲ, ನೀವು ಸೈಟ್ ಇನ್ಸ್ಪೆಕ್ಷನ್ ಅಂದ್ರೆ ಏನು ಅನ್ಕೊಂಡಿರಾ? ಹೋಗಿ ಸೈಟ್ ಸೀಯಿಂಗ್ ಮಾಡ್ಕೊಂಬರೋದು ಅನ್ಕೊಂಡ್ರಾ? ಅಲ್ವೇ ಅಲ್ಲ. ನೋಡಿ, ಫಸ್ಟ್ ಹೋಗಿ ಜಾಗನ ನೋಡಬೇಕಾಗತ್ತೆ, ಆಮೇಲೆ ಅದ್ರ ಸುತ್ತಮುತ್ತ ಇರೋ ಪ್ರಾಪರ್ಟೀಸ್ಗಳನ್ನು ನೋಡಬೇಕಾಗತ್ತೆ, ಆಮೇಲೆ ಆ ಸೈಟಿನ ವ್ಯಾಲ್ಯೂ ಚೆಕ್ ಮಾಡಬೇಕಾಗತ್ತೆ, ಆಮೇಲೆ ಅದನ್ನು ಎಷ್ಟು ಡೀಲ್ ಮಾಡಬೇಕು ಅಂತಲೂ ಯೋಚನೆ ಮಾಡಬೇಕಾಗತ್ತೆ. ಇದು ಜಸ್ಟ್ ಆರ್ಡಿನರಿ ಎಂಪ್ಲಾಯೀಸ್ ಕೈಲಿ ಮಾಡೋ ಕೆಲಸ ಅಲ್ಲ. ಇದೊಂಥರ ಹೈ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟ ಕೆಲಸ, ನನಗೆ ಸಂಬಂಧಪಟ್ಟ ಕೆಲಸ. ಅಪೇಕ್ಷಾ, ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಈ ಪ್ರಾಜೆಕ್ಟ್ನ ನಾನು ನೋಡಿ ಓಕೆ ಮಾಡಿದ್ಮೇಲೆ ಬಿಗ್ ಬ್ರೋ ಓಕೆ ಅಂತ ಹೇಳೋದು. ಐ ಮೀನ್, ಇದರಲ್ಲಿ ನಂದೇ ಒಂಥರ ಲೀಡ್ ರೋಲ್ ಇದ್ದ ಹಾಗೆ. ಹೌದು, ಆದರೆ ನಿಮ್ಮ ಅಣ್ಣ ಅಂತ ಬಂದರೆ ಮನೇಲಿ ಎಲ್ಲರೂ ಸೈಡ್ ರೋಲ್ ಆಗ್ತಾರೆ. ಏನ್ರಿ ನೀವು ಈ ಥರ ಎಲ್ಲ ಅನ್ಕೋತೀರಾ? ಅಂದ್ಕೊಳ್ಳೋದೇನು ಇಲ್ಲ ಪಾರ್ಥ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಸರಿ, ಹಾಗೆ ಹೋಗ್ಬೇಡಿ, ತಿಂಡಿ ತಿನ್ಕೊಂಡು ಹೋಗಿ. ತಿಂಡಿ ತೊಗೊಂಡು ಬರ್ತೀನಿ. ಅಯ್ಯೋ, ಬೇಡ 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 ಬೇಡ, ನೀವು ಆರಾಮ್ಸೆ ಮಲ್ಕೊಳ್ಳಿ. ನೋಡಿ, ಈ ಚಳಿಗಾಲದಲ್ಲಿ ನಿದ್ದೆ ಮಾಡಿದ್ಮೇಲೂ ಮಲ್ಕೊಳ್ಳೋದಿದೆಯಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಸೊ ನೀವು ಮಲ್ಕೊಳ್ಳಿ, ನಾವು ಹೊರಗಡೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಓಕೆ? ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಪಾರ್ಥ. ಅಲ್ಲ, ತಿಂಡಿನೂ ತಿಂದೆ ಹೋಗೋಷ್ಟು ಕೆಲಸನ ನಿಮಗೆ? ನೀವು ಹೆಂಗೆ ಬಿಹೇವ್ ಮಾಡ್ತಿದ್ದೀರಾ ಗೊತ್ತಾ? ಪ್ರಪಂಚದಲ್ಲಿರೋ ಎಲ್ಲ ಕೆಲಸನೂ ನಿಮಗೆ ಸಿಕ್ಕಿದೆ, ನೀವು ಒಬ್ಬರೇ ಕೆಲಸ ಮಾಡ್ತಿದ್ದೀರಾ ಅನ್ನೋ ಥರ ಮಾಡ್ತಿದ್ದೀರಾ. ಕೆಲಸ ಇಂಪಾರ್ಟೆಂಟು, ಬಟ್ ಪರ್ಸ್ನಲ್ ಲೈಫ್ ಅಂತಲೂ ಇರುತ್ತಲ್ವಾ? ದೀಕ್ಷಾ, ನೋಡಿ, ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಬಟ್ ಏನು ಗೊತ್ತಾ, ಇದು ನಾರ್ಮಲ್ ಪೀಪಲಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಮ್ಮಂಥ ಬಿಸ್ನೆಸ್ ಫ್ಯಾಮಿಲೀಸ್ಗೆ ಅಪ್ಲೈ ಆಗಲ್ಲ ಕಣ್ರಿ. ನೋಡಿ, ಕೆಲಸ ಮಾಡೋದಕ್ಕಿಂತ ಹೋಗಿ ಕೆಲಸ ಮಾಡಿಸೋದಿದೆಯಲ್ಲ, ಅದು ತುಂಬಾ ದೊಡ್ಡ ಕೆಲಸ. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಎಲ್ಲದೂ ನಮ್ಮ ತಲೆಗೆ ಬಂದ್ಬಿಡುತ್ತೆ. ಅದಕ್ಕೆ ನಾವೇ ಎಲ್ರಿಗಿನ್ನ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗತ್ತೆ, ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಅಪೇಕ್ಷಾ, ನೋಡಿ, ಲೈಫಲ್ಲಿ ನಮ್ಗೆ ಇಷ್ಟ ಬಂದಾಗೆ ನಾವು ಬದುಕಬೇಕು ಅಂದರೆ ಕಷ್ಟಪಟ್ಟು ನಾವು ಕೆಲಸ ಮಾಡಲೇಬೇಕು. ಎನಿವೇಸ್, ಇವಾಗ ನನಗೆ ಲೇಟ್ ಆಗ್ತಾ ಇದೆ. ನಾನು ಸಂಜೆ ಬೇಗ ಬರ್ತೀನಿ. ಓಕೆ, ಯು ಟೇಕ್ ಕೇರ್. ಬಾಯ್. ಐ ಸಿ ಯು ಇನ್ ದ ಈವ್ನಿಂಗ್. ಬೇಗ ಬರೋದಿಲ್ಲ, ಏನೂ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.